ಅಲ್ಲಿ ರಸ್ತೆಯುದ್ದಕ್ಕೂ ಫ್ಲೆಕ್ಸ್ ಬ್ಯಾನರ್ ರಾರಾಜಿಸ್ತಾ ಇದ್ವು. ರೂಲ್ಸ್ ಮಾಡೋರೆ ರೂಲ್ಸ್ ಬ್ರೇಕ್ ಮಾಡಿದ್ರು. ಯಾರೇ ಆಗ್ಲಿ ಕ್ರಮ ಕೈಗೊಳ್ಳುತ್ತೀವಿ ಅನ್ನೋ ಪಾಲಿಕೆಯೂ ಕೈಕಟ್ಟಿ ಕುಳಿತಿತ್ತು. ಈ ಬಗ್ಗೆ ವರದಿ ಪ್ರಸಾರವಾಗ್ತಿದ್ದಂತೆ ಫ್ಲೆಕ್ಸ್ ಬ್ಯಾನರ್ಗಳೆಲ್ಲ ತೆರವಾದ್ವು. ರೂಲ್ಸ್ ಮಾಡೋರೆ ರೂಲ್ಸ್ ಅನ್ನ ಬ್ರೇಕ್ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಗೃಹ ಸಚಿವ ಪರಮೇಶ್ವರ್ ಅವರ ಮನೆಯ ಸುತ್ತಮುತ್ತಲೇ ರೂಲ್ಸ್ ಬ್ರೇಕ್ ಆಗಿರುವಂತದ್ದು. ಸಾಲು ಸಾಲು ಬ್ಯಾನರ್ಗಳು, ರಸ್ತೆಯುದ್ದಕ್ಕೂ ಫ್ಲೆಕ್ಸ್ಗಳು, ಹುಟ್ಟು ಹಬ್ಬಕ್ಕೆ ಶುಭಾಶಯ ಕೋರಿರೋ ಫ್ಲೆಕ್ಸ್ಗಳು ರಾರಾಜಿಸ್ತಿವೆ. ಕಾನೂನಿನ ಪಾಠ ಮಾಡೋ ಗೃಹ ಸಚಿವರ ನಿವಾಸದ ಎದುರೇ ರೂಲ್ಸ್ಗಳು ಬ್ರೇಕ್ ಆಗಿವೆ. ಗೃಹ ಸಚಿವರ ನಿವಾಸದೆದುರು ಅನಧಿಕೃತ ಫ್ಲೆಕ್ಸ್ಗಳ ಹಾರಾಟ. ಟಿವಿ9 ವರದಿ, ಗೃಹ ಸಚಿವರ ಬರ್ತ್ಡೇ ಬ್ಯಾನರ್ಗಳ ತೆರವು. ಹೌದು, ಇದೇ ತಿಂಗಳ 6ನೇ ತಾರೀಕು ಗೃಹ ಸಚಿವ ಪರಮೇಶ್ವರ್ ಅವರ ಬರ್ತ್ಡೇ. ಹೀಗಾಗಿ ಸದಾಶಿವನಗರದ ಅವರ ಮನೆ ಎದುರಿನ ರಸ್ತೆ ತುಂಬೆಲ್ಲ ಶುಭಾಶಯಗಳ ಫ್ಲೆಕ್ಸ್ ಬ್ಯಾನರ್ಗಳು ರಾರಾಜಿಸುತ್ತಿದ್ವು. ಅನಧಿಕೃತ ಫ್ಲೆಕ್ಸ್ಗಳಿಗೆ ಕಡಿವಾಣ ಹಾಕ್ತೀವಿ ಅಂತ ಹೇಳ್ತಿದ್ದ ಸಚಿವರ ಮನೆ ಮುಂದೆಯೇ ರೂಲ್ಸ್ ಬ್ರೇಕ್ ಆಗಿತ್ತು. ಈ ಬಗ್ಗೆ ಟಿವಿ9 ವಿಸ್ತೃತವಾಗಿ ವರದಿ ಪ್ರಸಾರ ಮಾಡಿತ್ತು. ಫ್ಲೆಕ್ಸ್ ಮತ್ತೆ ಬ್ಯಾನರ್ ಹಾವಳಿಗೆ ತಡೆ ಹಾಕೋದಕ್ಕೆ ಬಿಬಿಎಂಪಿ ಇನ್ನಿಲ್ಲದ ಕಸರತ್ತನ್ನ ಮಾಡ್ತಾ ಇದೆ. ಆದ್ರೆ ಎಲ್ಲ ಒಂದ್ ಕಡೆ ರೂಲ್ಸ್ ಮಾಡೋರೆ ರೂಲ್ಸ್ ಅನ್ನ ಬ್ರೇಕ್ ಮಾಡ್ತಾ ಇದಾರೆ ಅನ್ನೋ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಯಾಕಂದ್ರೆ ಗೃಹ ಸಚಿವ ಪರಮೇಶ್ವರ್ ಅವರ ಮನೆಯ ಸುತ್ತಮುತ್ತಲೇ ರೂಲ್ಸ್ ಬ್ರೇಕ್ ಆಗಿರುವಂತದ್ದು. ಆ ಜನಪ್ರತಿನಿಧಿಗಳ ಮನೆಯ ಮುಂದೆ ಈ ರೀತಿ ಫ್ಲೆಕ್ಸ್ ಬ್ಯಾನರ್ಗಳು ರಾರಾಜಿಸುತ್ತಿರುವಂತದ್ದು. ನಗರದಲ್ಲಿ ಫ್ಲೆಕ್ಸ್ ಬ್ಯಾನರ್ ಹಾವಳಿ ತಡೆಗೆ ರಾತ್ರಿ ವೇಳೆ ಪೊಲೀಸರು ಮಾರ್ಷಲ್ಗಳು ಗಸ್ತು ತಿರುಗೋಕೆ ಸೂಚನೆ ಕೊಡಲಾಗಿತ್ತು. ದಂಡವನ್ನು ವಿಧಿಸ್ತೀವಿ ಅಂತ ಪಾಲಿಕೆ ಎಚ್ಚರಿಸಿತ್ತು. ಆದರೆ ಸಚಿವರ ವಿಷಯದಲ್ಲಿ ಪಾಲಿಕೆ ದ್ವಿಮುಖ ನೀತಿ ಅನುಸರಿಸಿತ್ತು. ಈ ಬಗ್ಗೆ ಟಿವಿ9 ವರದಿ ಪ್ರಸಾರ ಮಾಡ್ತಿದ್ದಂತೆ ಫ್ಲೆಕ್ಸ್ ಬ್ಯಾನರ್ ತೆರವು ಮಾಡಿದ್ದಾರೆ. ಟಿವಿ9 ಬೆಳಗ್ಗೆ ಅಷ್ಟೇ ವರದಿಯನ್ನ ಪ್ರಸಾರ ಮಾಡಿತ್ತು. ಟಿವಿ9 ವರದಿ ಬಳಿಕ ಎಚ್ಚೆತ್ತಂತ ಪಾಲಿಕೆ ಇದೀಗ ಅಲ್ಲಿ ಹಾಕಿದ್ದಂತ ಫ್ಲೆಕ್ಸ್ ಮತ್ತೆ ಬ್ಯಾನರ್ಗಳನ್ನ ತೆರವು ಮಾಡುವ ಕೆಲಸಕ್ಕೆ ಮುಂದಾಗಿದೆ. ನೀವು ಗಮನಿಸ್ತಾ ಇರ್ಬೋದು, ರಾಜಕಾರಣಿಗಳಾಗ್ಲಿ ಯಾರೇ ಆಗ್ಲಿ ಫ್ಲೆಕ್ಸ್ ಬ್ಯಾನರ್ ಅನ್ನ ಹಾಕಿದ್ರೆ ಅದನ್ನ ನಾವು ತೆರವು ಮಾಡ್ತೀವಿ ಅಂತ ಬಿಬಿಎಂಪಿ ಆಯುಕ್ತರು ಕೂಡ ಹೇಳಿದ್ರು. ಅದರಂತೆ ಇದಕ್ಕೂ ಮೊದಲೇ ಬಿಬಿಎಂಪಿ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಮಾಹಿತಿ ಇರ್ಲಿಲ್ವಾ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇದೆ. ಈ ಬಗ್ಗೆ ಪಾಲಿಕೆ ಆಯುಕ್ತರನ್ನ ಕೇಳಿದ್ರೆ ಪ್ರಿಂಟಿಂಗ್ ಪ್ರೆಸ್ಗಳ ಮೇಲೆ ಕ್ರಮಕ್ಕೆ ಪ್ಲಾನ್ ಮಾಡ್ತಿದ್ದೀವಿ ಅಂತಾರೆ. ಒಂದೇ ರಾಜಕಾರಣಿ ನಾನ್ ರಾಜಕಾರಣಿಗೆ ಇದಕ್ಕೆ ವ್ಯತ್ಯಾಸ ಇಲ್ಲ. ಎಲ್ಲರ ಮೇಲೆ ಮಾಡ್ತೀವಿ, FIR ಬುಕ್ ಮಾಡ್ತೀವಿ. ಆದ್ರೆ ನಾವು ಮಟೀರಿಯಲ್ ಮೇಲೆ ಹೋದ್ರೆ ಇನ್ನೂ ಪ್ರಭಾವಕಾರಿ ಇರಬಹುದು ಅಂತ ಹೇಳಿ ನಾವು ಮಟೀರಿಯಲ್ ಮೇಲೆ ಕೂಡ ಪ್ರಿಂಟರ್ ಪಬ್ಲಿಷರ್ಸ್ ಎಲ್ಲರಿಗೂ ತಾಕೀತು ಕೊಡ್ತಾ ಇದೀವಿ. ಮುಂದೆ ರೇಡ್ ಮಾಡ್ತೀವಿ. ಫ್ಲೆಕ್ಸ್ ಬ್ಯಾನರ್ ವಿಚಾರದಲ್ಲಿ ರಾಜಕಾರಣಿಗಳಿಂದಲೇ ಹೆಚ್ಚು ರೂಲ್ಸ್ ಬ್ರೇಕ್ ಆಗ್ತಿದೆ. ಜನರಿಗೆ ಬುದ್ಧಿ ಹೇಳುವ ನಾಯಕರು ಮೊದಲು ತಮ್ಮ ಪಟಾಲಂಗೆ ಪಾಠ ಮಾಡಬೇಕಿದೆ. ಶಾಂತಮೂರ್ತಿ, ಟಿವಿ9 ಬೆಂಗಳೂರು.